ನಾನು ನನ್ನ ಬಗ್ಗೆನೇ ಅಂತ ಹೇಳ್ತಿಲ್ಲ, ಅವ್ರ ಬಗ್ಗೆನೂ ಅಷ್ಟೇ. ಅವ್ರೇನೋ ಒಂದು ತಪ್ಪು ಮಾಡಿದ್ರು, ಯಾರೋ ಒಬ್ರಿಗಾಗಲಿ ದಯವಿಟ್ಟು ಗೊತ್ತಿಲ್ದಿರ ನನಗೆ ಅಂತ ನಾನು ಕಂಪ್ಲೀಟಾಗಿ ಹೇಳ್ತಾ ಇಲ್ಲ, ಯಾರೋ ಒಬ್ರಿಗೆ ಆಗಿರುತ್ತೆ ತಪ್ಪು, ನೋವಾಗಿರುತ್ತೆ ಗುರು. ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ ಗುರು, ನಿಮ್ಮ ಹತ್ರ ನೋವನ್ನ ಹೇಳ್ಕೊಳಕ್ಕೆ ಬರ್ತಾರೆ. ನೀವಿರೋದು ಅವರು ಸಪೋರ್ಟ್ ಮಾಡೋಕ್ಕೆ. ಖಂಡಿತ ನಾಟಕ ಕಂಪ್ನಿ ಓಪನ್ ಮಾಡು, ಚೆನ್ನಾಗಿರುತ್ತೆ. ಮಾಡ್ತೀನಿ ಬಾಸ್. ಯಾರೋ ಅನನ್ಯ ಹೆಬ್ಬಾರ್ ಅವರೇ, ನಾಟಕ ಕಂಪ್ನಿ ಓಪನ್ ಮಾಡ್ತೀನಿ. ತುಂಬ ಥ್ಯಾಂಕ್ ಯು ಒನ್ಸ್ ಅಗೇನ್. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ಗುರು, ಖಂಡಿತ ಮಾಡಿಲ್ಲ. ನೀವು ಯಾರೋ ಒಂದು ಸ್ವಲ್ಪ ಜನ ಲೇಡೀಸ್ ಎಲ್ಲ ನಂಗೆ ಮೆಸೇಜ್ ಮಾಡಿದರು, ನೀನು ಹಾಳಾಗೋಗ್ಬಿಡ್ತೀಯ, ಸರ್ವನಾಶ ಆಗ್ಬಿಡ್ತೀಯ, ನಮ್ಮ ಸೋನು ಅಕ್ಕನ ಮೋಸ ಮಾಡಿದ್ಯಾ. ಖಂಡಿತ ಫ್ರೆಂಡ್ಸ್, ತಂಗಿ, ಅಕ್ಕ, ನಾನು ಖಂಡಿತ ಮೋಸ ಮಾಡಿಲ್ಲ, ಮಾಡೋದು ಇಲ್ಲ, ಮಾಡೋ ಅವಶ್ಯಕತೆಯೂ ನನಗಿರಲಿಲ್ಲ. ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ, ಇವಾಗಲ್ಲ ಅವಾಗಲಿಂದನೂ ಅಷ್ಟೇ. ಅದು ಅವಳಿಗೂ ಗೊತ್ತು, ನನ್ನ ಫ್ರೆಂಡ್ಶಿಪ್ ಎಲ್ಲಿವರೆಗೂ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಅದೇ ಹೇಳ್ತಿಲ್ವಾ, ಯಾರಿಗಾದ್ರೂ ಒಬ್ಬರಿಗೆ ನಾನು ಕೆಟ್ಟದಾಗಿ ಏನಾದರೂ ಮೆಸೇಜ್ ಮಾಡಿದ್ದೀನಾ? ಹ್ಞೂ ಕಣ ಮಾಡಿದ್ಯಾ ಅಂತ ಯಾರಾದರೂ ಒಬ್ಬರು ಹೇಳಿ, ನನಗೆ ತೋರಿಸಿ. ನನಗೆ ದಯವಿಟ್ಟು ನನ್ನ ಬಗ್ಗೆ ನಾನು ಮಾತಾಡ್ತಿಲ್ಲ. ಒಂದು ಸೆಕೆಂಡ್ ನನ್ನ ಬಿಟ್ಬಿಡಿ, ನನ್ನ ಬಗ್ಗೆ ನಾನು ಮಾತಾಡಲ್ಲ, ಬಿಟ್ಬಿಡಿ. ನಾನು ಕೇಳೋದು ಒಂದು ಪ್ರಶ್ನೆ, ಒಂದೇ ಒಂದು ಕ್ವಶನ್ ನಿಮ್ಗಳಿಗೆ. ಯಾರ್ಯಾರು ಈ ಥರ ಬ್ಯಾಡ್ ಕಮೆಂಟ್ಸ್ ಇವ್ರಿಗೆ ಆಗ್ತಾಯಿದ್ದೀರಾ, ಆಗ್ತಾಯಿದ್ದೀರಾ, ಅದೆಲ್ಲ ಒಬ್ರಿಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ ಎಲ್ಲರಿಗೂ. ದಯವಿಟ್ಟು ನಿಮಗೆ ಗೊತ್ತಿಲ್ದಿರ ಯಾರಿಗೂ ಏನೂ ಮಾತಾಡೋಕೆ ಹೋಗಬೇಡಿ. ನಾಟ್ ಈವನ್ ಮೀ. ನನ್ನ ಬಗ್ಗೆ ಅಂತ ನಾನು ಮಾತಾಡ್ತಿಲ್ಲ. ನಿಮ್ಮ ಸ್ಯಾಮ್ ಬ್ರೋಗೂ ಏನೋ ಆಗಿತ್ತು, ಸ್ವಲ್ಪ ಜನ ಒಂದು 500 ಕಮೆಂಟ್ಸಲ್ಲಿ ಒಂದು 200 ಕಮೆಂಟ್ಸು ನಿಮ್ಮ ಜೊತೆ ಇದ್ದೀವಿ ಅಂತ ಬಂತು, ಇನ್ನೊಂದು 300 ಕಮೆಂಟ್ಸು ನೀನು ಸರಿ ಇಲ್ಲ, ನೀನು ಮೋಸ ಮಾಡಿದ್ಯಾ ಅಂತ ಬಂತು. ದಯವಿಟ್ಟು ಅವನು ಯಾವುದೋ ರೀತಿ ಮೋಸ ಮಾಡಿಲ್ಲ ಗುರು. ಅವನು ಯಾವುದಕ್ಕೆ ಮಾಡಿದಾನೋ ಅದಕ್ಕೆ ಮಾಡ್ಕೊಂಡಿದ್ದಾನೆ, ಇಲ್ಲ ನಾನು ಯಾವುದಕ್ಕೆ ಮಾಡಿದ್ದಾನೋ ಮಾಡ್ಕೊಂಡಿದ್ದೀನಿ. ನನ್ನ ಜೀವನ ನಾನು ನೋಡ್ಕೊಂಡಿದ್ದೀನಿ ಗುರು. ಒನ್ ಸೈಡ್ ಸ್ಟೋರಿನ ಯಾವತ್ತೂ ಯಾರು ಎಲ್ಲೂ ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್. ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ನಿಮಗೆ, ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರೋ ಶ್ರುತಿ ಎಲ್ಲ ಫೇಕ್ ಐಡಿಸಲ್ಲಿ ಯಾಕೆ ಮಾಡ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ. ಫೋಟೋ ಹಾಕ್ರಿ, ನಿಮ್ದು ಫೋಟೋ ಹಾಕ್ರಿ, ಜೊತೆಗಿರೋ ಫೋಟೋ ಹಾಕ್ರಿ. ಯಾರೋ ಒಬ್ಬರು ಫಾಲೋವರ್ಸ್ ಇಟ್ಕೊಂಡು ಯಾವುದೋ ಒಂದು ಫೇಕ್ ಐಡಿ ಕ್ರಿಯೇಟ್ ಮಾಡಿಬಿಟ್ಟು ಬೋಳಿ ಮಗನೇ ಗಾಂಡು